ನಾನಿವಾಗ ದಾವಣಗೆರೆಯ BS ಚನ್ನಬಸಪ್ಪ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇದ್ದೀನಿ. ಇಲ್ಲಿ ಇದು ಕೋವಿಡ್ ಕಾಲೇಜು, ಜೊತೆಗೆ ಇಲ್ಲಿ ಇರ್ತಕ್ಕಂಥವರೆಲ್ಲ ಫಸ್ಟ್ ಟೈಮ್ ವೋಟರ್ಸ್ ಹೆಚ್ಚು ಕಡಿಮೆ. ಯಾಕೆಂದರೆ ಆಗ್ತಾನೆ ಡಿಗ್ರಿಗೆ ಬಂದಿರ್ತಾರೆ, BA BSc BCom ಓದ್ತಾ ಇರ್ತಾರೆ. ಸೊ ಇವರ ಮನಸ್ಸಿನ ಆಳ ಏನು, ಯಾರ ಪರವಾಗಿದೆ, ಇವರ ಆಲೋಚನೆಗಳೇನು, ಇವರ ಧಾಟಿಗಳೇನು, ಇದ್ರ ಬಗ್ಗೆ ಮಾತನಾಡ್ತಾ ನಾನು ಕೆಲವ್ರನ್ನ ಮಾತನಾಡಿಸ್ತೀನಿ. ವಿದ್ಯಾರ್ಥಿನಿಯರು ನನ್ನ ಜೊತೆ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ ಸರ್. ಏನು ಅನ್ನಿಸ್ತಾ ಇದೆ ಎಲೆಕ್ಷನ್? ಫಸ್ಟ್ ಟೈಮ್ ವೋಟರ್. ಎಸ್ ಸರ್. ಏನು, ಯಾರು ಗೆಲ್ಲಬೇಕು ಅನ್ಸುತ್ತೆ, ಯಾಕೆ ಗೆಲ್ಲಬೇಕು ಅನ್ಸುತ್ತೆ? ಯಾರು ಗೆಲ್ಲಬೇಕು ಅಂದರೆ ನಮ್ಮ ದೇಶನ ಯಾರು ಚೆನ್ನಾಗಿ ಲೀಡ್ ಮಾಡ್ತಾರಲ್ಲ ಅವರು ಗೆಲ್ಲಬೇಕು. ಈಗ ಕಾಂಗ್ರೆಸ್ ಗೌರ್ನಮೆಂಟ್ ಅವರು ಹೆಂಗಸರಿಗೆ ಮಹಿಳೆಯರಿಗೆ ಒಂದಷ್ಟು ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಬಸ್ಸಲ್ಲಿ ಫ್ರೀಯಾಗಿ ಓಡಾಡೋದು, 2,000 ರೂಪಾಯಿ ಕೊಡೋದು, ಫ್ರೀ ಕರೆಂಟ್ ಕೊಡೋದು, ಅಕ್ಕಿ ಅನ್ನಭಾಗ್ಯ ಕೊಡೋದು, ಇವೆಲ್ಲ ಯೂಸ್ ಆಗಿದೆ, ಅನುಕೂಲ ಆಗಿದೆ ಅನ್ಸುತ್ತಾ? ಯೂಸ್ ಆಗಿದೆ ಸರ್, ಆಗಿಲ್ಲ ಅಂತ ಏನು ಹೇಳ್ಸಿಲ್ಲ. ಆದರೆ ನಮ್ಗೆ ಹೆಂಗೆ ಇಂಪಾರ್ಟೆನ್ಸ್ ಕೊಟ್ಟಿದಾರೋ, ನಮಗೆ ಹೆಂಗೆ ಹೆಲ್ಪ್ ಮಾಡಿದಾರೋ ಅದೇ ಥರ ಬಾಯ್ಸಿಗೂ ಹೆಲ್ಪ್ ಮಾಡಿದ್ರೆ ಅವರು ಓಟ್ ಹಾಕ್ತಾರಲ್ವಾ, ಅವರಿಗೂ ಹೆಲ್ಪ್ ಮಾಡಬೇಕು ಸರ್. ಮೋದಿನೇ ಗೆಲ್ಬೋದು ಅಂತ ಅನ್ಸುತ್ತೆ ಯಾಕೆ, ಸರ್. ಹೆಂಗೆ ಅಂತಂದ್ರೆ ಯೂತ್ಸಿಗೆಲ್ಲ ಭಾಳ ಹೆಲ್ಪ್ ಮಾಡಿದ್ದಾರೆ ಸರ್. ಇವಾಗ ಯೂತ್ಸಿಗೆ ಉದ್ಯೋಗದ ಆಪರ್ಚುನಿಟೀಸ್ ಆಗಿರ್ಬೋದು, ಅಥವಾ ಕಾಲೇಜ್ಗಳಲ್ಲಿ NEP ಜಾರಿ ತಂದು ಅವರಿಗೆಲ್ಲ ಏನಂತ ಕೌಶಲ್ಯಗಳನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಳೋದಕ್ಕೆ ಹೇಳಿರೋದಾಗಿರ್ಬೋದು, ಎಲ್ಲದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೋದಿ. ಸೊ ಹಂಗಾಗಿ ಅವ್ರು ವಿನ್ ಆಗ್ಬೋದು ಅಂತ ಹೇಳಿ ಅನ್ಕೊಂತೀನಿ. ಹಂಗೆ ನಮ್ಮ ದೇಶನ ಯಾರು ತುಂಬಾ ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅವ್ರಿಗೆ ಓಟ್ ಹಾಕಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಅದನ್ನ ಹೆಂಗ್ ಡಿಸೈಡ್ ಮಾಡ್ತೀರಾ ನೀವು? ಹೆಂಗೆ ಡಿಸೈಡ್ ಮಾಡ್ತೀರಾ ಅಂತಂದರೆ, ಈ ಕಾಂಗ್ರೆಸ್ ಅವರಾದರೆ ಮಹಿಳೆಯರ ಬಗ್ಗೆ ಆ ಥರ ಯೋಚನೆ ಮಾಡ್ತಾರೆ ಅಂತ ತುಂಬ ಜನ ಕಾಂಗ್ರೆಸ್ ಅಂತ ಅಂತಾರೆ. ಇನ್ನು BJP ಅವರಾದರೆ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ. BJP ಕಾಂಗ್ರೆಸ್ ಅನ್ನೋದಕ್ಕಿಂತ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ಸಮಾನಾಗಿ ಒಂಥರ ಆಪರ್ಚುನಿಟೀಸ್ ಕೊಟ್ಟು ಮುಂದೆ ಯಾರು ನಡ್ಸ್ಕೊಂಡು ಹೋಗ್ತಾರೋ ಅವರಿಗೆ ಓಟ್. ಈಗ ಓಟ್ ಹಾಕಕ್ಕೆ ಹೋದಾಗ ಏನು ಯೋಚನೆ ಮಾಡ್ಕೊಂಡು ಹೋಗಿ ಓಟ್ ಹಾಕ್ತೀರಾ? ಯಾವ ವಿಷಯಕ್ಕೆ ಪ್ರಯಾರಿಟಿ ಕೊಡ್ತೀರಾ ನೀವು? ದೇಶಕ್ಕೆ ಯಾರು ಅನುಕೂಲ ಮಾಡಿಕೊಡ್ತಾರೋ ಅವ್ರಿಗೆ ಓಟ್ ಹಾಕ್ತೀವಿ. ಈ ಗ್ಯಾರಂಟಿ ಕೊಡ್ತಾ ಇದಾರಲ್ಲ ರಾಜ್ಯ ಸರ್ಕಾರದವರು, ಇದೇನು ಉಪಯೋಗ ಆಗ್ತಿಲ್ವಾ ಹೆಣ್ಮಕ್ಳು? ಇದು ಉಪಯೋಗ ಆಗ್ತಾ ಇದೆ ಸರ್, ಹೆಣ್ಮಕ್ಳಿಗೆ ತುಂಬಾನೇ ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳಲ್ಲ. ಆದ್ರೂ ಇದು ಮೋದಿಜಿ ಅವ್ರು ಬರೋದ್ರಿಂದ ನಮ್ದು ಇನ್ನು ಭಾರತ ಇಂಪ್ರೂವ್ ಆಗುತ್ತೆ ಸರ್. ಅಂದ್ರೆ ದೇಶದ ದೃಷ್ಟಿಯಿಂದ ನೋಡ್ಬೇಕು, ರಾಜ್ಯ ಅಷ್ಟೇ ಅಲ್ಲ, ದೇಶದ ದೃಷ್ಟಿಯಿಂದ ನೋಡಿದ್ರೆ ಇಂಪ್ರೂವ್ ಆಗುತ್ತೆ ಸರ್ BJP ಬರೋದ್ರಿಂದ. ಏನ್ ಅನ್ಸುತ್ತಪ್ಪ ಈ ಸರ್ತಿ ಎಲೆಕ್ಷನ್? ಇದು ನಮ್ಮ ಫಸ್ಟ್ ವೋಟ್. ಈ ಸತಿ ನಾವು ಫಸ್ಟ್ ವೋಟರ್ ಆಗಿ ವೋಟ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ BJPಗೆ ನಾವು ವೋಟ್ ಹಾಕ್ತೀನಿ. ದಾವಣಗೆರೆಯಲ್ಲಿ ಯಾರು ಗೆಲ್ಬಹುದು ಅನ್ಸುತ್ತೆ? ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಳ್ಳೆ ಈಗ ಕ್ಯಾಂಡಿಡೇಟ್ ಅಂತ ಇದ್ದಾರೆ. ಬಟ್ ಎಲ್ಲ ಕಡೆ ಫಿಗರ್ ಔಟ್ ಮಾಡಿ ನೋಡಿದಾಗ BJP ಗೆಲ್ಬಹುದು ಅಂತ ಅನಿಸ್ತಿದೆ ಸರ್. ಮೋದಿ ಬರ್ಬೇಕು ಸರ್ ನಮಗೆ. ಯಾಕೆ ಅಂತ, ಏನು ನಿಮ್ಮ ಆಲೋಚನೆ ಏನು? ಮೋದಿ ಈ 10 ವರ್ಷ ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್. ಮತ್ತೆ ನಮಗೆ ನಾವು ಹಿಂದೂಗಳಾಗಿ ಹೇಳೋದಾದ್ರೆ ಹಿಂದೂ ರಾಷ್ಟ್ರ ಮಾಡ್ಬೇಕು ಸರ್, ಅದಕ್ಕೆ ಹೇಳ್ತಿದ್ದೀವಿ ಸರ್. ಓಕೆ, ಫೈನ್. ಅಂದ್ರೆ ಆ ಹಿಂದುತ್ವದ ವಿಚಾರ, ರಾಮ ಮಂದಿರ ಮತ್ತೊಂದು ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತೀರಾ? ಕಾಂಗ್ರೆಸ್ನವರೆಲ್ಲ ಆ ಕಡೆ ಸಾಬ್ರ ಕಡೆಗೆ ಇರೋದು ಸರ್, ಅದಕ್ಕೆ ನಾವು ಹಿಂದೂ ಕಡೆಗೆ ಬರ್ಬೇಕು ಸರ್. ಹೇಳ್ಬೇಕು ಅಂದರೆ ಇವಾಗ BJP ಬರಬೇಕು ಅಂತ ಆಸೆ ಏನಿಲ್ಲ, ಎಲ್ಲ ಪಕ್ಷಗಳು ಅಷ್ಟೇ. ನಾನು ಓಟ್ ಹಾಕೋದು ನೋಟ ಹೋಗ್ತೀನಿ. ನಾನು ಯಾವ ಪಕ್ಷನೂ ಇಷ್ಟ ಅಲ್ಲ ನನಗೆ. ಎಲ್ಲ ಪಕ್ಷಗಳು ಕೂಡ ಅವ್ರ ಸ್ವಾತಕ್ಕೆ ಮಾಡ್ಕೊಂತವೆ. ಹೆಸರು ಹೇಳೋ ಒಂದು ಪ್ರಚಾರ ಉದ್ದೇಶಕ್ಕೋಸ್ಕರ ಕೆಲಸಗಳು ಮಾಡಿದಲ್ಲ ಅಂತ ಕಾಂಗ್ರೆಸ್ಗೂ ಮಾಡಿದ್ದಾರೆ, BJPನೂ ಮಾಡಿದ್ದಾರೆ. ನಾನು ಓಟ್ ಹಾಕೋದು ನೋಟ ಹೋಗ್ತೀನಿ ಸರ್. ನನಗೆ ಯಾವ ಪಕ್ಷನೂ ಇಷ್ಟ ಇಲ್ಲ. ಅಂದ್ರೆ ಗೆಲ್ಲಬಾರ್ದು ಅಂತಲ್ಲ ಸರ್, ನಾನು ಅವ್ರು ಗೆಲ್ಲೋದಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಇರಲ್ಲ ಸರ್. ಇರಲ್ಲ. ಓಕೆ, ರಾಹುಲ್ ಗಾಂಧಿ ಬರ್ಬೇಕು ಸರ್. ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತ? ಹೌದು ಸರ್. ಯಾಕಂತಂದ್ರೆ ಅವ್ರು ಎಜುಕೇಟೆಡ್ ಪೀಪಲ್ ಸರ್. ರೈಟ್ ಟು ಎಜುಕೇಟೆಡ್ ಪೀಪಲ್ ಈಗ ನಮ್ಮ ಇಂಡಿಯಾದಲ್ಲಿ ಇದ್ರಂದ್ರೆ, ಅವ್ರು ಆಳ್ತಿದ್ದಂದ್ರೆ ನಮ್ದು ಪೂರ್ ಪೀಪಲ್ಗಳಿಗೆ ಎಲ್ಲ ಹೆಲ್ಪ್ ಆಗುತ್ತೆ. ಆಮೇಲೆ ಎಜುಕೇಶನ್ಗೆ ಆಗಲಿ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ಕಾಂಗ್ರೆಸ್ನವರು ಬಡವರ ಪರವಾಗಿ ಕೆಲಸ ಮಾಡ್ತಾರೆ. ಹೌದು ಸರ್, ಹೌದು ಸರ್. ನನ್ನ ಪ್ರಕಾರ ನರೇಂದ್ರ ಮೋದಿ ಅವರೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಸರ್. ಇಲ್ಲಿ ದಾವಣಗೆರೆಯಲ್ಲಿ ಹೇಳಿ. ದಾವಣಗೆರೆಯಲ್ಲಿ BJP ಕ್ಯಾಂಡಿಡೇಟ್ ವಿನ್ ಆಗತ್ತೆ ಸರ್. ವಿನ್ ಆಗ್ತಾರೆ ಗಾಯತ್ರಿ ಅವರು. ಈಗ ಹೊರಗಡೆ ಎಲ್ಲ ಮಾತಾಡ್ತಿರ್ತಾರಲ್ಲ ಫ್ರೆಂಡ್ಸು ಅಥವಾ ಯಾರು ಎಲ್ಲ ಜನ ಏನು ಅಭಿಪ್ರಾಯ ಪಡ್ತಾರೆ? ಸರ್, ಜನರ ಅಭಿಪ್ರಾಯ ಒಬ್ಬೊಬ್ಬರು ಒಂದೊಂಥರ ಐತೆ ಸರ್. ಬಟ್ ನನ್ನ ಅನಿಸಿಕೆ ಪ್ರಕಾರ BJPನೇ ಬರ್ಬೋದು ಸರ್. BJP ಗೆಲ್ಲುತ್ತೆ ಅಂತನಾ? ನಿಂಗೇನು ಅನ್ಸುತ್ತೆ? BJP ಗೆಲ್ಲುತ್ತೆ. ನಿನಗೆ BJPನೇ ಬರ್ಬೇಕು ಸರ್. BJP ಯಾಕೆ ಬರ್ಬೇಕಪ್ಪ ಸರ್? ಕೋವಿಡ್ ಅಲ್ಲಿ ಬಹಳ ಇದು ಮಾಡಿದ್ದಾರೆ ಸರ್, ಅದನ್ನೆಲ್ಲ ನೆನೆಸ್ಕೊಂಡು ಈಗ BJP ಮಾಡಿದ್ದಾರೆ. ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ಅನ್ಸುತ್ತಾ? ಆಗುತ್ತೆ ಸರ್. ಈ ಕಳೆದ 10 ವರ್ಷ ಅಭಿವೃದ್ಧಿ ಆಗಿದೆ ಅಂತನಾ? ಆಗಿದೆ ಸರ್, ಆಗಿದೆ. ದೇಶದಲ್ಲಿ ಅಭಿವೃದ್ಧಿ ಆಗಿದೆ ಸರ್. BJP ಕ್ಯಾಂಡಿಡೇಟ್ಗಳು ಅಭಿವೃದ್ಧಿನೂ ಮಾಡಿದ್ದಾರೆ. ಹಾಗಾಗಿ BJPನೇ ಬರ್ಬೇಕು ಸರ್. ನಮಗೋಸ್ಕರ ಕಾಂಗ್ರೆಸ್ ಬರ್ತದೆ. ಯಾಕೆ ಎದಕ್ಕಂತ ಹೇಳಿದ್ರೆ, ಇವಾಗ ಕಾಂಗ್ರೆಸ್ ಆಗಿ ನಮ್ಮ PM ಆದ್ರೆ ರಾಹುಲ್ ಗಾಂಧಿ ಆಗ್ತಾನೆ ಸರ್. ಅವ್ನು ಎಜುಕೇಟೆಡ್ ಪರ್ಸನ್ ಫಸ್ಟ್ ಆಫ್ ಆಲ್. ಮತ್ತೆ ಇವಾಗ ಅವ್ನು ಗ್ಯಾರಂಟಿ ಕೊಡಕತ್ತಿರೋದೋಸ್ಕರ ಅಂತ ಹೇಳಿದ್ರೆ, ಇವಾಗ ನಮ್ಮ ಇಂಡಿಯಾ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗತೈತಿ, ಡೇ ಬೈ ಡೇ ಫುಲ್ ಇನ್ಕ್ರೀಸ್ ಆಗತೈತಿ. ಮತ್ತೆ ನಮ್ಮೋಸ್ಕರ ಇವಾಗ ಎಲ್ಲರೂ ಓದಿ ಏನ್ ಮಾಡಕತ್ತಾರೆ, ಸ್ವಲ್ಪ ಜನ ಜಾಬ್ಲೆಸ್ ಇದ್ದಾರೆ. ಅವ್ರ ಫಸ್ಟ್ ಟಾರ್ಗೆಟ್ ಇರೋದು ಜಾಬ್ ಕೊಡೋರಂತ. ಗ್ಯಾರಂಟಿ ಅದೊಂದು ಮಾಡಿದ್ದಾರೆ, ಜಾಬ್ ಕೊಡೋರಂತ. ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ಗೋಸ್ಕರ
ಕಾಂಗ್ರೆಸ್ ಸೊ ಅಲ್ಲಿ ರಾಹುಲ್ ಗಾಂಧಿ ಆಗಬೇಕು ಅಂತಂದ್ರೆ ನೀವು ಇಲ್ಲಿ ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನ ಬರ್ತದೆ ಸರ್. ಹಾಂ, ಓಕೆ. ಸೊ ಇದು ಕೆಲವರ ಅಭಿಪ್ರಾಯಗಳು, ವಿದ್ಯಾರ್ಥಿಗಳ ಅಭಿಪ್ರಾಯ. ಫಸ್ಟ್ ಟೈಮ್ ವೋಟರ್ಸ್ ನೋಡಿ ಎಷ್ಟು ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾರೆ ಅಂದರೆ, ಅವತ್ತವತ್ತಿನ ಕರೆಂಟ್ ಅಫೇರ್ಸ್ ಅವ್ರಿಗೆ ಗೊತ್ತಿದೆ, ಮೋದಿ ಏನು ಮಾಡಿದ್ದಾರೆ, ಏನು ಮಾಡಿಲ್ಲ, ಅಥವಾ ಒಂದು ವೇಳೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದರೆ ಏನಾಗ್ಬೋದು, ಇವರ ನಿರೀಕ್ಷೆಗಳೇನು, ಇವರ ಆಸೆಗಳೇನು ಅಂತಕ್ಕಂಥದ್ದನ್ನೆಲ್ಲ ಇಟ್ಕೊಂಡು ಅವರು ನಾವು ವೋಟ್ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಸ್ವಲ್ಪ ವಯಸ್ಸಾದ ಜನಗಳ ಥಾಟ್ಸ್ ಬೇರೆ ಇರುತ್ತೆ, ಯೂತ್ಸ್ ಥಾಟ್ಸ್ ಬೇರೆ ಇರುತ್ತೆ. ಅದಕ್ಕೋಸ್ಕರನೇ ಇವರ ಅಭಿಪ್ರಾಯ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ನಾವು ಇಲ್ಲಿಗೆ ಬಂದಿದ್ದು. ಬೇರೆ ಕಡೆ ಹೋಗೋಣ, ಜನರನ್ನ ಮಾತನಾಡ್ಸೋಣ, ಅವರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡ್ಕೊಂಡು ಬನ್ನಿ. ದಾವಣಗೆರೆ ರೈಲ್ವೆ ಸ್ಟೇಷನ್ ಆಟೋ ಸ್ಟ್ಯಾಂಡ್ನಲ್ಲಿ ನಾನು ಇದ್ದೀನಿ. ಆಟೋ ಚಾಲಕರು ನನ್ನ ಜೊತೆ ಇದ್ದಾರೆ. ಅವರ ಪ್ರಯಾರಿಟೀಸು, ಅವರ ಆಯ್ಕೆಗಳೇ ಬೇರೆ ಇರುತ್ತೆ ಅಂತ ಅನ್ಕೋತೀನಿ. ಕೆಲವ್ರನ್ನ ಮಾತನಾಡಿಸ್ತೀನಿ. ನಮಸ್ತೆ ಸರ್. ನಮಸ್ತೆ. ಹೆಂಗೆ, ಯಾರು ಗೆಲ್ಲಬೇಕು ದಾವಣಗೆರೆ ಈ ಸರ್ತಿ? GM ಸಿದ್ದೇಶ್ವರ್, ಬಿಜೆಪಿ. ಯಾಕೆ ಅಂತ? ಅವ್ರು ಭಾಳ ವರ್ಷನಾಗಿದ್ದಾರೆ, ಹಂಗಾಗಿ ಅವರೇ ಗೆಲ್ಬೇಕಂತ. ನೀವೇನಂತೀರಾ? ಸರ್ ನಾವು ನರೇಂದ್ರ ಮೋದಿ ಬಿಜೆಪಿ ಬರಬೇಕು. ಯಾಕೆ ಅಂತ? ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಬಿಜೆಪಿ ಬರಬೇಕು. ಓಕೆ, ಬಿಜೆಪಿ. ಹೌದು ಸರ್. ಓಕೆ, ನೀವೇನು ಹೇಳ್ತೀರಾ? ನಾವು ಬಿಜೆಪಿ ಸರ್. ದೇಶ ಉಳಿಬೇಕಂದ್ರೆ ಮೋದಿ ಬರಲೇಬೇಕು. ಈಗ ಒಂದು ಪ್ರಶ್ನೆ, ಈ ಬಸ್ಸಲ್ಲೆಲ್ಲ ಫ್ರೀ ಕೊಟ್ಬಿಟ್ಟಿದಾರಲ್ಲ ಹೆಂಗಸರಿಗೆ, ಸರ್ ಅದು ಸೋಂಬೇರಿತನಕ್ಕೆ ಸರ್, ಅದು ಸೋಂಬೇರಿತನ ಮಾಡ್ತಿರೋದು. ನೀವೇನು ಹೇಳ್ತೀರಾ ಸರ್? ಸರ್, ಗಂಡ ಹೆಂಡತಿ ಮಕ್ಕಳು ಒಂದು ಮಗು ಇದ್ರೆ ಜೀವನ ಮಾಡೋಕ್ಕೆ ಫಸ್ಟ್ 3,000 ಬೇಕಾಗಿತ್ತು, ಇವತ್ತು 7,000 ಬೇಕು. 80 ರೂಪಾಯಿ ಕೆಜಿ ತೊಗರಿ ಬೇಳೆ ಇತ್ತು, 160 ರೂಪಾಯಿ ಆಗೈತೆ. 38 ರೂಪಾಯಿ ಇರೋ ಸಕ್ಕರೆ 42 ರೂಪಾಯಿ ಆಗೈತೆ. ಇವ್ರಿಗೆ ಯಾವ ಲೆಕ್ಕ ಕೋಟ್ ಹಾಕ್ಬೇಕು? ಯಾರಿಗೆ ಹೇಳ್ತಾ ಇರೋದು? ಕಾಂಗ್ರೆಸ್ನವ್ರಿಗೆ. ಕಮರ್ಷಿಯಲ್ಲು ಕರೆಂಟ್ ಬಿಲ್ಲು ಜಾಸ್ತಿ ಮಾಡಿದ್ದಾರೆ. 500 ರೂಪಾಯಿ ಒಂದು ಮಳಿಗೆಗೆ ಬರಬೇಕಾಗಿರೋ ಬಿಲ್ಲು ಇವತ್ತು 1,200 ಬರ್ತಾ ಇತ್ತು. ಮತ್ತೆ ಎಲ್ಲಿ ಹೋಗ್ತಾ ಇತ್ತು ಸರ್ ದುಡ್ಡು? ಇದೆಯಲ್ಲ ಡಲ್ ಆಗೈತೆ ಸರ್. ಆಗಿದೆ. ಯಾವ ಬಸ್ ಫ್ರೀ ಬಿಟ್ಟಾರೆ. ಹೆಣ್ಮಕ್ಳು ಅಷ್ಟೇ ಓಟ್ ಹಾಕಿದಾರ, ಗಂಡು ಮಕ್ಳು ಹಾಕಿಲ್ವಾ? ಅಂದ್ರೆ ಏನು ಅನುಕೂಲ ಅನುಕೂಲ ಏನೈತೆ ಸರ್? ಏನು ಅನುಕೂಲ ಸರ್, 70 ರೂಪಾಯಿ ಇರೋ ಕ್ವಾರ್ಟರ್ 110 ರೂಪಾಯಿ ಆಗೈತೆ. 3 ರೂಪಾಯಿ ಇರೋ ಗ್ಲಾಸ್ 5 ರೂಪಾಯಿ ಮಾಡ್ಯಾರ. ವಾಟ್ರು ಎಲ್ಲ ಲೆಕ್ಕ ಹಾಕಿನಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವೇ ಜಾಸ್ತಿ ಕಟ್ತಾ ಇರೋದು. ಅವ್ರು 2,000 ಕೊಡ್ತಿರೋದು ಏನೇನು ಏನೇ ಅಲ್ಲ ಸರ್. ಗಂಡನ ದುಡ್ಡು ತಗೊಂಡು ಏಂತಿ ಕೊಡೋ ಅಂತದ್ದು ಏನಾಯ್ತು? ಹೆಣ್ಮಕ್ಳೇ ಫಸ್ಟ್ ಜೋಬಿ ಕೈಯಾಗ ತಕ್ಕಂತಿದ್ರಲ್ಲ, ಇವರೇ ಕೊಡ್ಬೇಕಾಗಿತ್ತ? ಹೌದಲ್ಲ ಸರ್? ನೀವೇನ್ ಹೇಳ್ತೀರಾ ಸರ್? ನಮಗೆ ಬೇಕಾಗಿರೋದು ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದ್ರೆ ಅದನ್ನ ನಾವು ಸ್ಪಂದಿಸ್ತಿದ್ವಿ. ಇದೆಲ್ಲ ಫ್ರೀ ಕೊಟ್ಟರೆ ನಮಗೆ ತಪ್ಪಾಗುತ್ತೆ, ಅದೆಲ್ಲ ಚೆನ್ನಾಗೇ ಇಲ್ಲ. ಯಾರು ಗೆಲ್ಬೇಕು ಅಂತ? ನಮಗೆ GM ಬರ್ತಾರೆ ಸರ್, ಸಿದ್ದೇಶ್ವರ್ ಅವರು ಬರ್ತಾರೆ ಪಕ್ಕ. ಎಸ್, ಆಟೋ ಚಾಲಕರ ಅಭಿಪ್ರಾಯಗಳು ಎಲ್ಲ ಆಲ್ಮೋಸ್ಟ್ ಈ ಫ್ರೀ ಬಸ್ ಬಿಟ್ಟಿರೋದ್ರಿಂದ ನಮ್ಮ ಬಿಸ್ನೆಸ್ಗೆ ಹೊಡೆತ ಬಿದ್ದಿದೆ. ಗ್ಯಾರಂಟಿ ಸ್ಕೀಮ್ನಿಂದ ಏನೂ ಅನುಕೂಲ ಆಗಿಲ್ಲ. ಇನ್ನು ನಾವೇ ಸರ್ಕಾರಕ್ಕೆ ಜಾಸ್ತಿ ಕಟ್ತಾ ಇದ್ದೀವಿ, ಅವ್ರು ನಮಗೇನೂ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಮೋದಿ ಪರವಾಗಿದ್ದೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಇವರೆಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೀಗ ಬಾತಿ ಎನ್ನುವಂತಹ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ತನಕ ದಾವಣಗೆರೆ ಸಿಟಿ ಜನ ಏನು ಮಾತನಾಡ್ತಾ ಇದ್ರು, ಅವ್ರ ಅಭಿಪ್ರಾಯಗಳು ಏನು ಎತ್ತ ಅಂತಕ್ಕಂಥದ್ದನ್ನು ತಾವು ಕೇಳಿದ್ರಿ. ಗ್ರಾಮೀಣ ಭಾಗದ ಜನರ ಮನಸ್ಸಿನಲ್ಲಿ ಏನಿದೆ? ಹೆಂಗಿದೆ ಎಲೆಕ್ಷನ್? ಕಾಂಗ್ರೆಸ್ ಇದೆ ಸರ್. ಹಾಂ, ಯಾರು ಗೆಲ್ಬೋದು ಅಂತೀರಾ? ಮಲ್ಲಣ್ಣವ್ರು ಗೆಲ್ಬೋದು. ಮಲ್ಲಣ್ಣನ ಮಿಸ್ಸಸ್ ಮಲ್ಲಿಕಾರ್ಜುನ್ ಅವರು ಅಂದರೆ ಕಾಂಗ್ರೆಸ್. ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು? ಮಲ್ಲಣ್ಣ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಗೆಲ್ಬೇಕು ಹೇಳಿ? ಒಳ್ಳೇದು, ಅಭಿವೃದ್ಧಿ ಮಾಡ್ಯಾರ. ಎಲ್ಲ ಕೆಲಸ, ಕುಡಿಯೋ ನೀರಿದ್ದ ಹಿಡಿದು ಪ್ರತಿಯೊಂದು ಚೆನ್ನಾಗಿ ಮಾಡ್ತಾ ಇದಾರೆ. ಅಂದ್ರೆ ಇಲ್ಲಿ ದಾವಣಗೆರೆ ಜಿಲ್ಲೆ. ಓಕೆ, ಕಾಂಗ್ರೆಸ್ನವ್ರು ಕೊಟ್ಟಿರೋ ಗ್ಯಾರಂಟಿ ಎಲ್ಲ ನಿಮ್ಗೆ ಅನುಕೂಲ ಆಗಿದೆಯಾ? ಎಲ್ಲರಿಗೂ ಸಿಕ್ಕತ್ತೆ ಸರ್. ಎಲ್ರಿಗೂ ಸಿಕ್ಕಿದೆ. ನಾವು ತಗೊಂಡಿದ್ದೀರಾ? ಸರ್. ರೇಷನ್ ಗೀಷನ್ ಎಲ್ಲ ಬರ್ತಾ ಇದೆಯಾ? ತಿಂಗಳ 2,000 ಹಾಕ್ಯಾರು. ಆಮೇಲೆ ಕರೆಂಟ್ ಬಿಲ್ ಕಟ್ಸೋಣಕ್ಕೆ ಬರ್ತಾ ಇಲ್ಲ. ಪ್ರತಿಯೊಂದು ಸೋದ ಆಗೈತೆ. ಓಕೆ, ಹಾಗಾಗಿ ಕಾಂಗ್ರೆಸ್. ನೀವೇನು ಹೇಳ್ತೀರಾ ಸರ್? ಕಾಂಗ್ರೆಸ್ ಸರ್. ಯಾಕೆ ಅಷ್ಟು ಇದಾಗಿ ಹೇಳ್ತಾ ಇಲ್ಲ ಒಳ್ಳೆ ಕೆಲಸ ಮಾಡಿದಾರ, ಒಳ್ಳೆ ಇದರಿಂದ ಅದಾರ, ಯಾವ ತೊಂದರೆ ಇಲ್ಲಂಗ ನಡೆಯಕಚ್ಚೈತಿ. ಅದಕ್ಕಾಗಿ ಅವ್ರಿಗೆ ಹಾಕೋಣ ಅಂತ. ಮೋದಿ ಇರ್ತಾಡ್ರಿ ಸರ್. ನಗ್ತಿರಲ್ಲ ನೋಡಿ, ಮೋದಿ ಎದುರು ನಗ್ತಾರೆ ಹೇಳಿ. ಇರ್ಲಿ 10 ವರ್ಷದಿಂದ ಏನು ಮಾಡಲ್ಲ. ಅಚ್ಚಾದಿ ನಾಯಕ ಅಂದು ಏನೇನು ಮಾಡಿಲ್ಲ. ಪ್ರಭಾ ಮಲ್ಲಿಕಾರ್ಜುನ್ ಅವರಲ್ಲ, ಅವರು ರೋಡಿಂದ ಹಿಡಿದು VGD ಲೈಟು ಎಲ್ಲ ಕೆಲಸ ಅವರೇ ಮಾಡಿರೋ ಸರ್. ಓಕೆ, ಬೇರೆ ಇದ್ರೆ ಎಲ್ಲಿ ಕೆಲಸ ಆಗಿಲ್ಲ ಸರ್ ಇದು. ಹಂಗಾಗಿ ನಾವು ಮಲ್ಲಣ್ಣ ಹೆಣ್ಮಕ್ಳನ್ನ ಆಯ್ಕೆ ಮಾಡ್ಬೇಕಂತ ಇಷ್ಟಪಟ್ಟೆ. ಈಗ 4 ಟರ್ಮು ಸಿದ್ದೇಶ್ವರ್ ಅವರು MP ಆಗಿದ್ರು. ಹೌದು ಸರ್. ಏನು ಕೆಲಸ ಆಗಿಲ್ಲ ಅಂತೀರಾ? ಆಗಿಲ್ಲ ಸರ್, ಇಲ್ಲ ಆಗಿಲ್ಲ. ಈಗ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಯ್ತು ಅಂತ ಹೇಳ್ತಾರೆ. ರೋಡ್ ಚೆನ್ನಾಗಿದೆ ಅಂತಾರೆ. ಮಲ್ಲಣ್ಣವ್ರು ಮಾಡಿರೋ ಸರ್ ರೋಡ್. ಈ ರೋಡ್ ಎಲ್ಲ ಮಲ್ಲಣ್ಣವ್ರು ಮಾಡಿರೋ, ಲೈಟ್ ಎಲ್ಲ ಮಲ್ಲಣ್ಣವ್ರು ಮಾಡಿರೋದು ಸರ್. ಹೌದಾ? ಹೌದು ಸರ್. ನೀವೇನ್ ಹೇಳ್ತೀರಾ ಅಮ್ಮ? ಇವತ್ತು ಕಾಂಗ್ರೆಸ್ ಬರ್ಬೇಕು ಸರ್. ಯಾಕಮ್ಮ? ಕಾಂಗ್ರೆಸ್ ಚೆನ್ನಾಗೈತೆ, ಬಿಜೆಪಿ ಏನ್ ಮಾಡಿಲ್ಲ. ಏನ್ ಅನುಕೂಲ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ ಏನ್ ಬಿಜೆಪಿ? ಗೊತ್ತಿಲ್ಲ ಸರ್. ಅಲ್ಲ, ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಬರ್ಬೇಕಂದ್ರೆ ಎಲ್ಲಾರು ಚೆನ್ನಾಗಿರ್ತಾ ಇತ್ತು. ನೋಡು, ಹಿಂದೂ ಮುಸ್ಲಿಂ ಬಾಳ ಜಗಳ ಆಗಿದ್ಯಾ, ಎಲ್ಲಾರ ಜಗಗೆ ನೋಡಿದ್ಯಾ? ನಾನು ಗೋವಾದಾಗೆ ನೋಡಿದ್ಯಾ ಸರ್. ಅದಕ್ಕೆ ನಾನು ಇವತ್ತು ಇಲ್ಲೇ ಬಂದಿದ್ಯಾ. ಇವತ್ತು ಕಾಂಗ್ರೆಸ್ ಬರ್ಬೇಕು. ನೀವೇನ್ ಹೇಳ್ತೀರಾ, ಯಾರು ಗೆಲ್ಬೇಕು ಅಂತ? ಇಷ್ಟು ದಿವಸ ಇಲ್ಲಿ ನೋಡಿದ್ದೇವೆ, GM ಸಿದ್ದೇಶ್ ಅವರು ಇಷ್ಟು ದಿವಸ ಆಯ್ಕೆ ಆದ್ರೆ ಅವ್ರು ಏನಲ್ಲಿ ಒಂದು ದೊಡ್ಡಬದಿ ಗ್ರಾಮಕ್ಕಾಗಲಿ ಪ್ರತಿಯೊಂದು ಹಳ್ಳಿಯಾಗಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಕೆಲಸಗಳು ಯಾವುದೋ ಮಾಡಿಲ್ಲ ಸರ್.
ಈಗ ಪ್ರಭು ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರನ್ನ ಆಯ್ಕೆ ಮಾಡ್ಬೇಕಂತಂದು ನಾವೆಲ್ಲ ನಿರ್ಧಾರ ಮಾಡ್ಕೊಂಬಿಟ್ಟು ನಾವು ಕಾಂಗ್ರೆಸ್ಗೆ ಓಟ್ ಕೊಡ್ತೀವಿ. ಮೋದಿ ಅಲ್ಲ ಸರ್, ಮೋದಿ ಅಂತಂತಾರ ಇಲ್ಲಿ ಈಗ ಇಷ್ಟಕ್ಕಂದೆಲ್ಲ ಜನ ಹೇಳಿದ್ರು. ಯಾರಿಗೆ ಸರ್ ಅದ್ರ ಒಂದು ಅನುಕೂಲ ಆಗೈತೆ? ಯಾರಿಗೂ ಆಗಿಲ್ಲ ಸರ್. ನೀವೇನು ಹೇಳ್ತೀರಾ? ಬಿಜೆಪಿ ಆಗ್ತವೆ ನಾವು. ಯಾಕೆ ಅಂದ್ರೆ ನಾವು ದೇಶ ಮುಖ್ಯ. ದೇಶಕ್ಕೋಸ್ಕರ ಮೋದಿಗೋಸ್ಕರ ಬಿಜೆಪಿಗೆ ಓಟ್ ಹಾಕ್ತೀವಿ. ಈಗ ನಮ್ಮೂರು ನಮ್ಮ ಅಭಿವೃದ್ಧಿ ಅಂತ ಮಾತಾಡ್ತಾರೆ, ನೀವು ದೇಶದ ಬಗ್ಗೆ ದೇಶ ಬೇಕು. ಅಲ್ಲ, ಈಗ ಚುನಾವಣೆ ನಡೀತಿರೋದು ದೇಶದ ಚುನಾವಣೆ. ಆಗ್ಲೇ ಬಿಡ್ಲಿ, ಯಾರ ಬಂದ್ರು ಅಷ್ಟೇ, ಯಾರು ಅಭಿವೃದ್ಧಿ ಮಾಡಲ್ಲ. ದೇಶ ಮುಖ್ಯ, ದೇಶಕ್ಕೋಸ್ಕರ ಮೋದಿಗೆ ಓಟ್ ಹಾಕ್ತಾರೆ. ಮೋದಿ ಮುಖ ನೋಡ್ತೀರಾ ಅಥವಾ ಇಲ್ಲಿ ಕ್ಯಾಂಡಿಡೇಟ್ ಮುಖ? ಮೋದಿ ಮುಖ ನೋಡ್ತಾರೆ. ಮೋದಿಗೋಸ್ಕರ ಓಟ್. ನೀವೇನು ಹೇಳ್ತೀರಾ? ನಾವು ಕ್ಯಾಂಡಿಡೇಟ್ ಮುಖ ನೋಡ್ತೀವಿ ಸರ್. ಹಂಗಾಗಿ ಈ ಸರಿನೂ ಒಂದು 4 ಟೈಮ್ ಆದರೂ ಅವರು ಬಂದಿಲ್ಲ. ಈ ಟೈಮ್ ಬರಲಿ ಅಂತ ನಾನು ಬಯಸ್ತೀನಿ. ಯಾರು ಗೆಲ್ಬೇಕು ಅಂತ? ಕಾಂಗ್ರೆಸ್ ಗೆಲ್ಬೇಕು ಅಂತ. ಆದರೆ ಅವ್ರು ಇವತ್ತಿಗೆ ಬಡವರಿಗೆ ಏನು ನಮಗೇನು ಮಾಡಿಕೊಟ್ಟಿಲ್ಲ, ಇವತ್ತಿಗೂ ಯಾರಿಂದ ಏನು ತಿಂದಿಲ್ಲ ಸರ್ ನಾನು. ಆದರೆ ಏನಪ್ಪ ಈ ಸರಿ ಏನು ಬರಲಿ ಅಂತ ನಾನು ಬಯಸ್ತೀನಿ. ಕಾಂಗ್ರೆಸ್. ಸರ್ ನಮಸ್ಕಾರ. ಹೆಂಗಿದೆ ಎಲೆಕ್ಷನ್ ಈ ಸರ್ತಿ ನಿಮ್ಮಲ್ಲಿ? ಸರ್ ಇಲ್ಲಿ ಕಾಂಗ್ರೆಸ್ ಜಾಸ್ತಿ ಐತಿ. ಮೇಲೆ ಮೋದಿ ಬರ್ಬೇಕು, ಇಲ್ಲಿ ತಳ ಕಾಂಗ್ರೆಸ್ ಬರ್ಬೇಕು ಸರ್. ಮೇಲೆ ಮೋದಿ ಇರ್ಬೇಕು, ಇಲ್ಲಿ ಕಾಂಗ್ರೆಸ್ ಇರ್ಬೇಕು. ಮ್ಯಾಲ ಮೋದಿ ಇರ್ಬೇಕು ಅಂದ್ರೆ ಇಲ್ಲಿ ಬಿಜೆಪಿ ಗೆಲ್ಬೇಕು ಅಲ್ವಾ? ಆಯ್ತು ಸರ್. ಕಾಂಗ್ರೆಸ್ ಅವ್ರು ಅನುಕೂಲ ಮಾಡ್ಕೊಟ್ಟಿದಾರ? ಮಾಡ್ಕೊಟ್ರು ಸರ್. ನಿಮ್ಗೆಲ್ಲ ಅವ್ರು ಮಾಡ್ಕೊಟ್ರು. ಸಿದ್ದೇಶ್ವರ ಏನು ಮಾಡಿಕೊಟ್ಟಿಲ್ಲ. ಮಾಡ್ಕೊಟ್ಟವ್ರು ಪಾಪ. ನೀವೆಲ್ಲ ಕಾಂಗ್ರೆಸ್ ಹಂಗಾದ್ರೆ? ಕಾಂಗ್ರೆಸ್ ಅಂದ್ರೆ ಶಾಮನೂರು ಫ್ಯಾಮಿಲಿ ಅವ್ರಿಗೆ ಓಟ್ ಹಾಕ್ತೀರಾ ಕುಟುಂಬದವ್ರಿಗೆ? ಓಕೆ. ನೀವೇನ್ ಹೇಳ್ತೀರಾ ಸಾಹೇಬ್ರೆ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಈಗ ಬಿಜೆಪಿ ಯಾರು ಅಭಿವೃದ್ಧಿ ಮಾಡಿಲ್ಲ ಬಿಡ್ರಿ ಸರ್. ಇಲ್ಲಿ ಕಾಂಗ್ರೆಸ್ ಮಲ್ಲಿಕಾರ್ಜುನ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡಿದಾರೆ, ಹಾಗಾಗಿ ಕಾಂಗ್ರೆಸ್. ನಿಮ್ದೆಲ್ಲ ಓಟ್ ಎಲ್ಲ ಕಾಂಗ್ರೆಸ್ ಎಲ್ಲ ಓಟ್ ಹಾಕ್ತೀರಾ ಹಂಗಾರೆ ಕಂಪಲ್ಸರಿ? ಸಿದ್ದರಾಮಯ್ಯನವ್ರ ಗ್ಯಾರಂಟಿ ನಿಮ್ಗೆಲ್ಲ ರೀಚ್ ಆಗಿದ್ಯಾ? ಬಂದಿದ್ಯಾ? ಬಂದಿದೆ. ನೋಡ್ರಿ ನಮಸ್ಕಾರ. ಇಲ್ಲ ಮಾತಾಡಿ ನೀವು. ಅಯ್ಯೋ ನೀವು ಹಿರಿಯರು, ನೀವು ಮಾತಾಡ್ಬೇಕು. ನೀವೇ ಮಾತಾಡ್ಬೇಕು. ಯಾರು ಓಟ್ ಹಾಕ್ತೀರಾ? ಕಾಂಗ್ರೆಸ್ಗೆ. ಯಾಕೆ? ಹೌದು, ಅವರು ಮಾಡಿದ್ದಾರೆ ಎಲ್ಲ ಕೆಲಸ. ಏನ್ ಅನುಕೂಲ ಮಾಡ್ಕೊಟ್ಟಿದ್ದಾರೆ? ಎಲ್ಲ ಮಾಡಿ ರೈತರಿಗೆ ಮಾಡಿದಾರೆ, ಊರಾಗ ಅಭಿವೃದ್ಧಿ ಮಾಡಿದಾರೆ, ಎಲ್ಲ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಇಂದ ಯಾರು ನಿಂತಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಶಾಮನೂರ್ ಶಿವಶಂಕರಪ್ಪನವ್ರ ಸೊಸೆ. ಓಟ್ ಹಾಕ್ತೀರಾ ಅವ್ರಿಗೆ? ಅವ್ರಿಗೆ ಓಟ್ ಹಾಕ್ತೀರಾ? ನೀವೇನ್ ಹೇಳ್ತೀರಾ ಸರ್? ನಾವು ಬಿಜೆಪಿಗೆ ಹಾಕೋದು. ಇಲ್ಲಿ ಸಿದ್ದೇಶ್ವರ್ ಅವರ ಹೆಂಡತಿ ನಿಂತಿರೋದು. ಹೌದು. ಅವರು ಏನಾರು ಸಿದ್ದೇಶ್ವರ್ ಮಾಡಿದ್ದಾರೆ ಅನುಕೂಲ ಮಾಡ್ಯಾರ. ಸೊ ಬಿಜೆಪಿ. ನೀವೇನ್ ಹೇಳ್ತೀರಾ? ಬಿಜೆಪಿ. ಯಾಕೆ ಬಿಜೆಪಿ? ಎಲ್ಲ ಅಭಿವೃದ್ಧಿ. ಇದು ಕೇಸರಿ ಬಟ್ಟೆ ಹಾಕೊಂಡ್ಬಿಟ್ಟಿದ್ರು ಅದಕ್ಕೇನಾ? ನಮ್ಮ ಪಕ್ಕ ಬಿಜೆಪಿ. ಯಾಕೆ ಅಂತ? ಎಲ್ಲ ಅಭಿವೃದ್ಧಿ ಮಾಡಿರೋದು ಅವ್ರೇ. ಅವ್ರ ಇದ್ರಾಗೆಲ್ಲ ಎಲ್ಲ ರೋಡ್ ಗೇಡ್ ಎಲ್ಲ ಆಗಿರೋದು ಅವ್ರ ಪೀರಿಯಡ್ ಅಲ್ಲಿ ಆಗಿರೋದಾ? ಮೋದಿ ಬರ್ಬೇಕು. ನಮಗೆ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಮೋದಿನೇ ಬರ್ಬೇಕು. ಇದು ದೊಡ್ಡಬಾತಿ ಗ್ರಾಮಸ್ಥರ ಅಭಿಪ್ರಾಯ. ಕೆಲವರು ಕಾಂಗ್ರೆಸ್ ಅಂತಾರೆ, ಕೆಲವರು ಬಿಜೆಪಿ ಅಂತಾರೆ. ಇಲ್ಲೂ ಕೂಡ ಅಗೇನ್ ಅದೇ ರೀತಿಯಾದಂತಹ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಬೇರೆ ಕಡೆ ಹೋಗೋಣ, ಅಲ್ಲಿ ಜನರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ.